ಕ್ರಿಕೆಟ್ ಆಡುವಾಗ ಪ್ರತಿಯೊಬ್ಬರು ಕ್ಯಾಚ್ ಹಿಡಿಯುವ ಸಂದರ್ಭದಲ್ಲಿ ನಮ್ಮ ಕೈಗಳನ್ನು ಕೆಳಗೆ ತೆಗೆದುಕೊಂಡು ಹೋಗೋದನ್ನ ನೀವು ಖಂಡಿತ ನೋಡಿರ್ತೀರ. ಯಾಕಾಗಿ ಮಾಡ್ತಾರೆ ಅವರು? ಕೈಗಳನ್ನು ಕೆಳಕ್ಕೆ ತಳ್ಳದೆ ನೇರವಾಗಿ ಹಾಗೆಯೇ ಯಾಕೆ ಕ್ಯಾಚ್ ಹಿಡಿಯೋಕ್ಕಾಗಲ್ಲ? ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿರ್ಬೋದು. ಕೈಗಳನ್ನು ಕೆಳಗೆ ತೆಗೆದುಕೊಳ್ಳದೆ ನೇರವಾಗಿ ಹಾಗೆಯೇ ಕ್ಯಾಚ್ ಹಿಡಿದ್ರೆ ಕೈಗೆ ವಿಪರೀತವಾದ ನೋವಾಗುತ್ತೆ, ಹೌದಲ್ವಾ? ಆದರೆ ಕ್ಯಾಚ್ ಹಿಡಿಯುವಾಗ ಕೈಗಳನ್ನು ನಿಧಾನವಾಗಿ ಹಿಂದೆ ತಗೊಂಡು ಹೋಗ್ತಾ ಹೋದರೆ ಆ ನೋವು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಹಾಗಾಗುತ್ತೆ? ಇದರಿಂದ ಅಸಲಿ ಕಾರಣ ಏನು? ಈಗ ಇನ್ನೊಂದು ಉದಾಹರಣೆ ನೋಡೋಣ. ನೀವು ಗಟ್ಟಿಯಾದ ನೆಲದ ಮೇಲೆ ಬಿದ್ದಾಗ ನಿಮಗೆ ಭಾರಿ ಪ್ರಮಾಣದಲ್ಲಿ ನೋವಾಗುತ್ತದೆ. ಈ ರೀತಿಯಾಗಿ ದಯವಿಟ್ಟು ಇದನ್ನು ಯಾರು ಮನೆಯಲ್ಲಿ ಪ್ರಯತ್ನಿಸ್ಬೇಡಿ. ಮತ್ತೊಂದೆಡೆ ನೀವು ಯಾವುದೇ ಮೆತ್ತಗಿನ ಹಾಸಿಗೆ ಮೇಲೆ ಈ ರೀತಿಯಾಗಿ ಬಿದ್ದಾಗ ನಮಗೆ ನೋಡಿ ಯಾವುದೇ ರೀತಿ ನೋವಾಗಲ್ಲ. ಹಾಗಾದರೆ ಯಾಕೆ ಮೆತ್ತಗಿನ ವಸ್ತು ಮೇಲೆ ಬಿದ್ದಾಗ ನೋವಾಗಲ್ಲ ಮತ್ತು ಗಟ್ಟಿಯಾದ ನೆಲದ ಮೇಲೆ ಬಿದ್ದಾಗ ವಿಪರೀತವಾಗಿ ನೋವಾಗುತ್ತೆ? ಇದರ ಅಸಲಿ ಕಾರಣ ಆದರೂ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಮೇಲ್ನೋಟಕ್ಕೆ ಉತ್ತರ ಸಿಕ್ಕಿದ್ರೂ ಇದರ ಅಸಲಿ ಕಾರಣ ಬೇರೆನೇ ಇರುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಭೌತಶಾಸ್ತ್ರದ ಸಂವೇಗ ಅಥವಾ ಮೊಮೆಂಟಮ್ ಎಂಬ ಪರಿಕಲ್ಪನೆಯನ್ನು ಬಳಸಿ ಈ ಪ್ರಶ್ನೆಗೆ ಪಕ್ಕ ಹಾಗಾದರೆ ಸಂವೇಗ ಅಥವಾ ಮೊಮೆಂಟಮ್ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಸರಳವಾಗಿ ಹೇಳಬೇಕಂತ ಹೇಳಿದ್ರೆ, ಸಂವೇಗ ಎನ್ನುವುದು ವಸ್ತುವಿನ ದ್ರವ್ಯರಾಶಿ ಮತ್ತು ಅದರ ವೇಗದ ಗುಣಲಬ್ಧವಾಗಿದೆ ಅಂತ ಹೇಳ್ಬೋದು. ಚಲಿಸುತ್ತಿರೋ ಯಾವುದೇ ಒಂದು ವಸ್ತುವನ್ನು ತಡೆದು ನಿಲ್ಲಿಸೋದು ಎಷ್ಟು ಕಷ್ಟ ಎಂದು ನಮಗೆ ನಿಖರವಾಗಿ ತಿಳಿಸುವ ಒಂದು ಸಂಖ್ಯೆಯೇ ಸಂವೇಗ. ಉದಾಹರಣೆಗೆ, ಅತಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿರೋ ಈ ದೊಡ್ಡ ಟ್ರೈನನ್ನು ತಗೊಂಡ್ರೆ ಅದಕ್ಕೆ ಅತ್ಯಂತ ಹೆಚ್ಚಿನ ಸಂವೇಗ ಇರುತ್ತದೆ. ಯಾಕಂತ ಹೇಳಿದ್ರೆ ನಿಲ್ಲಿಸೋದು ಅದನ್ನು ತುಂಬ ಕಷ್ಟ. ಮತ್ತೊಂದೆಡೆ ಸಾಧಾರಣ ವೇಗದಲ್ಲಿ ಚಲಿಸುತ್ತಿರೋ ಒಂದು ಬಾಲನ್ನು ತಗೊಳ್ಳಿ ಅಥವಾ ಹಗುರವಾದ ವಸ್ತುವನ್ನು ತಗೊಂಡ್ರೆ ಅದಕ್ಕೆ ಅತ್ಯಂತ ಕಡಿಮೆ ಸಂವೇಗ ಇರುತ್ತದೆ. ಯಾಕಂತ ಹೇಳಿದ್ರೆ ಅದನ್ನು ಯಾವುದೇ ಶ್ರಮವಿಲ್ಲದೆ ಸುಲಭವಾಗಿ ನಿಲ್ಲಿಸ್ಬೋದು ಅಂತ. ಅದಕ್ಕಾಗಿ ನಾವು ನಮ್ಮ ದೇಹದ ಮೇಲೆ ಅಥವಾ ನಮ್ಮ ಕೈಗಳ ಮೇಲೆ ಬೀಳುವ ಬಲದ ಬಗ್ಗೆ ಪ್ರಮುಖವಾಗಿ ಮಾತಾಡಬೇಕು. ಅಂದರೆ ನಾವು ಹೇಗಾದರೂ ಮಾಡಿ ಬಲ ಮತ್ತು ಸಂವೇಗ ಇವೆರಡಕ್ಕೂ ಇರುವ ಸಂಬಂಧವನ್ನು ಜೋಡಿಸಬೇಕಾಗಿದೆ. ನಾವೀಗ ನ್ಯೂಟನ್ನ ಎರಡನೇ ಚಲನೆಯ ನಿಯಮದಿಂದ ಶುರು ಮಾಡೋಣ. ಯಾಕಂತ ಹೇಳಿದ್ರೆ ಅದರಲ್ಲಿ ಬಲವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಸಿಗುತ್ತದೆ. ಈ ನಿಯಮ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬೀಳುವ ನಿವ್ವಳ ಬಲವು ಆ ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗವರ್ಧನೆಯ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತ. ಇದರ ಅರ್ಥ, ಒಟ್ಟು ಬಲ ಏನು ಅಂತ ಹೇಳಿದ್ರೆ, ಒಂದು ವಸ್ತುವಿನ ಮೇಲೆ ಒಂದಕ್ಕಿಂತ ಹೆಚ್ಚು ಬಲಗಳು ಕೆಲಸ ಮಾಡುತ್ತಿದ್ರೆ ನಾವು ಆ ಎಲ್ಲಾ ಬಲಗಳ ಒಟ್ಟಾರೆ ಪರಿಣಾಮವನ್ನು ಲೆಕ್ಕ ಹಾಕಬೇಕು ಅಂತ. ಉದಾಹರಣೆಗೆ, ನೀರಿನಲ್ಲಿ ಚಲಿಸುತ್ತಿರುವ ಒಂದು ಪಟದ ದೋಣಿಯನ್ನು ಕಲ್ಪಿಸಿಕೊಳ್ಳಿ. ಗಾಳಿಯು ಆ ದೋಣಿಯನ್ನು ಮುಂದಕ್ಕೆ ತಳ್ತಾ ಒಂದು ಬಲವನ್ನು ಹಾಕುತ್ತಿರುತ್ತದೆ. ಆದರೆ ನೀರು ಆ ದೋಣಿಯ ಚಲನೆಯನ್ನು ತಡೆಯಲು ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ ಮತ್ತೊಂದು ಬಲವನ್ನು ಹಾಕುತ್ತಿರುತ್ತದೆ. ಅಂದರೆ ಇಲ್ಲಿ ಎರಡು ವಿಭಿನ್ನವಾದ ಬಲಗಳು ಕೆಲಸ ಮಾಡುತ್ತಿವೆ. ಆದ್ದರಿಂದ ಇಲ್ಲಿ ಒಟ್ಟು ಬಲವನ್ನು ಕಂಡುಹಿಡಿಯಲು ಎರಡೂ ಬಲಗಳು ಎದುರು ಬದುರಾಗಿರೋದ್ರಿಂದ ನಾವು ಒಂದರಿಂದ ಒಂದನ್ನು ಕಳೆಯಬೇಕು, ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಅದೇ ಬಲಗಳು ಒಂದೇ ದಿಕ್ಕಿನಲ್ಲಿ ಇದ್ದಿದ್ರೆ ಅವುಗಳನ್ನು ಕೂಡಿಸ್ಬೇಕಿತ್ತು. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಎರಡೂ ಬಲಗಳನ್ನು ಒಂದರಿಂದ ಒಂದನ್ನು ಕಳೆದಾಗ ಅವು ಪೂರ್ತಿಯಾಗಿ ಕ್ಯಾನ್ಸಲ್ ಆಗಲ್ಲ. ಯಾಕಂದರೆ ಗಾಳಿ ಹಾಕುವ ಬಲವು ನೀರಿನ ಪ್ರತಿರೋಧದ ಬಲದಿಂದ ಸ್ವಲ್ಪ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅವುಗಳನ್ನು ಕಳೆದಾಗ ಸ್ವಲ್ಪ ಪ್ರಮಾಣದ ಬಲವು ಬಾಕಿಯಾಗಿ ಉಳಿಯುತ್ತದೆ. ಆ ಬಾಕಿ ಉಳಿದ ಬಲವೇ ಈಗ ನಮ್ಮ ದೋಣಿಯ ಮೇಲೆ ಕೆಲಸ ಮಾಡುವ ಒಟ್ಟು ನಿವ್ವಳ ಬಲ ಅಥವಾ ನೆಟ್ ಫೋರ್ಸ್ ಆಗಿರುತ್ತದೆ. ಈಗ ನಮ್ಮ ಸೂತ್ರ ಏನು ಹೇಳುತ್ತದೆ ಅಂದರೆ, ಆ ಬಾಕಿ ಉಳಿದ ಒಟ್ಟು ಬಲವೇ ನಮ್ಮ ದೋಣಿಯ ವೇಗವರ್ಧನೆಗೆ ಕಾರಣವಾಗುತ್ತದೆ. ಅಂದರೆ ಅದು ದೋಣಿಯ ಸ್ಪೀಡನ್ನು ಬದಲಾಯಿಸುತ್ತದೆ ಅಂತ. ಇದರ ಅರ್ಥ ತುಂಬ ಸರಳ. ಒಂದು ವೇಳೆ ಆ ಒಟ್ಟು ಬಲವು ಅಂದರೆ ನಿವ್ವಳ ಬಲ ತುಂಬಾ ಹೆಚ್ಚಿದ್ದರೆ ಆಗ ದೋಣಿಯ ವೇಗವರ್ಧನೆ ಕೂಡ ತುಂಬಾ ಹೆಚ್ಚಾಗಿರುತ್ತದೆ. ದೋಣಿಯು ತನ್ನ ವೇಗವನ್ನು ಅತ್ಯಂತ ವೇಗವಾಗಿ ಹೆಚ್ಚಿಸಿಕೊಳ್ಳುತ್ತದೆ ಈ ರೀತಿಯಾಗಿ. ಮತ್ತೊಂದೆಡೆ ಈ ಒಟ್ಟು ಬಲವು ನಿವ್ವಳ ಬಲ ಏನಿದೆಯೋ ಅದು ಅತ್ಯಂತ ಕಡಿಮೆಯಾಗಿದ್ದಿದ್ರೆ ಆಗ ಅದರ ವೇಗವರ್ಧನೆ ಕೂಡ ತುಂಬ ಕಡಿಮೆ ಆಗಿರುತ್ತದೆ. ಅಂದರೆ ದೋಣಿಯು ತನ್ನ ವೇಗವನ್ನು ಬದಲಾಯಿಸುತ್ತದೆ, ಆದರೆ ಅತ್ಯಂತ ನಿಧಾನವಾಗಿ ಬದಲಾಯಿಸುತ್ತದೆ ಈ ರೀತಿಯಾಗಿ. ಒಂದು ವೇಳೆ ನಿಮಗೆ ಈ ಸೂತ್ರಗಳ ಬಗ್ಗೆ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಬೇಕಿದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ. ಒಮ್ಮೆ ಹೋಗಿ ಆ ವಿಡಿಯೋಗಳನ್ನು ಇನ್ನೊಂದ್ಸರಿ ನೋಡಿ. ಏನೇ ಇರಲಿ, ನಾವು ಇಲ್ಲಿಗೆ ಒಂದು ಸಂವೇಗವನ್ನು ತರಬೇಕಾಗಿದೆ ಈಗ, ಹೌದಲ್ವಾ? ಹಾಗಾಗಿ ಈಗ ನಾವು ಈ ಸೂತ್ರವನ್ನು ವೇಗದ ರೂಪಕ್ಕೆ ತಂದು ಬರೆಯಬೇಕಾಗಿದೆ. ಅದನ್ನು ಮಾಡೋದು ಹೇಗೆ? ನಾವು ವೇಗವರ್ಧನೆಯನ್ನು ಎ ರೂಪದಲ್ಲಿ ಬರಿತೀವಿ. ಬಲ ಪ್ರಯೋಗವಾಗುವ ಮುನ್ನವೇ ಆ ದೋಣಿಯು ಈಗಾಗಲೇ ಚಲಿಸುತ್ತಿತ್ತು ಅಂತ ಅಂದ್ಕೊಳ್ಳೋಣ. ಅಂದರೆ ಅದಕ್ಕಾಗಲೇ ಒಂದು ಆರಂಭಿಕ ವೇಗವಿತ್ತು, ಅದನ್ನು ನಾವು ಯು ಅಂತ ಕರೆಯೋಣ.
ಈಗ ಈ ಒಟ್ಟು ನಿವ್ವಳ ಬಲ ಏನಿದೆಯೋ ಅದರ ಮೇಲೆ ಕೆಲಸ ಮಾಡಿದಾಗ ಅದು ದೋಣಿಯ ವೇಗವರ್ಧನೆಗೆ ಕಾರಣ ಆಗುತ್ತದೆ. ಅದರ ವೇಗವನ್ನು ಇನ್ನೂ ಹೆಚ್ಚು ಮಾಡುತ್ತದೆ. ಸ್ವಲ್ಪ ಸಮಯದ ನಂತರ ಅದು ವಿ ಎಂಬ ಅಂತಿಮ ವೇಗವನ್ನು ಪಡೆದುಕೊಳ್ಳುತ್ತದೆ ಅಂತ ಅನ್ಕೊಳ್ಳಿ. ಆಗ ವೇಗವರ್ಧನೆ ಏನಾಗುತ್ತದೆ ಅಂತ ನೋಡಿದ್ರೆ ವೇಗದಲ್ಲಿನ ಬದಲಾವಣೆ ಭಾಗಿಸು ಸಮಯ ಅಂತ ಆಗುತ್ತೆ. ಆದ್ರೆ ಈಗ ಒಟ್ಟು ಬಲ ಈಕ್ವಲ್ಸ್ ದ್ರವ್ಯರಾಶಿ ಅಂದ್ರೆ ದ್ರವ್ಯರಾಶಿ ಇಂಟು ವೇಗದಲ್ಲಿನ ಬದಲಾವಣೆ ಭಾಗಿಸು ಸಮಯ ಆಗುತ್ತೆ ಅಲ್ವಾ. ಇಲ್ಲಿ ವೇಗದಲ್ಲಿನ ಬದಲಾವಣೆ ಅಂತ ಹೇಳಿದ್ರೆ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಭಾಗಿಸು ಸಮಯ ಅಂತ ಬರಿಬೋದು. ಎಫ್ ಈಕ್ವಲ್ಸ್ ಎಮ್ ಇಂಟು ವಿ ಮೈನಸ್ ಯು ಬೈ ಟಿ. ಈಗ ಇದನ್ನು ಬ್ರ್ಯಾಕೆಟ್ ತೆಗೆದು ಸರಳವಾಗಿ ಬರಿಬೇಕಂತ ಹೇಳಿದ್ರೆ ಈಗ ಇಲ್ಲಿರುವ ಮತ್ತೊಂದು ಸೂಕ್ಷ್ಮವಾಗಿ ಗಮನಿಸಿ, ಎಮ್ ಇಂಟು ವಿ ಮೈನಸ್ ಎಮ್ ಇಂಟು ಯು ಭಾಗಿಸು ಸಮಯ ಅಂದರೆ ಟಿ ಅಂತ ಬರಿಬೋದು. ಆದರೆ ಇಲ್ಲಿರೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಮ್ ಇಂಟು ವಿ ಅಂದರೆ ದ್ರವ್ಯರಾಶಿ ಇಂಟು ಅಂತಿಮ ವೇಗ, ಅಂದರೆ ಇದು ದೋಣಿಯ ಅಂತಿಮ ಸಂವೇಗ ಆಗಿದೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಎಮ್ ಇಂಟು ಯುನ ಗಮನಿಸಿದ್ರೆ ಇದು ದ್ರವ್ಯರಾಶಿ ಇಂಟು ಆರಂಭಿಕ ಸಂವೇಗ ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ದೋಣಿಯ ಮೇಲೆ ಕೆಲಸ ಮಾಡ್ತಿರುವ ಒಟ್ಟು ಬಲವು ನಿವ್ವಳ ಬಲ ಏನಿದೆಯೋ ಅದು ಅಂತಿಮ ಸಂವೇಗ ಮೈನಸ್ ಪಿ ಎಫ್ ಮೈನಸ್ ಆರಂಭಿಕ ಸಂವೇಗ ಪಿ ಐ ಭಾಗಿಸು ಸಮಯ ಅಂತ ಬರಿಬೋದು. ಆದರೆ ಈ ಸೂತ್ರ ನಮಗೆ ನಿಖರವಾಗಿ ಏನನ್ನ ತಿಳಿಸುತ್ತದೆ? ಹೇಗೆ ವೇಗದಲ್ಲಿನ ಬದಲಾವಣೆ ಭಾಗ ಸಮಯ ಎನ್ನುವುದು ವಸ್ತುವಿನ ವೇಗ ಎಷ್ಟು ವೇಗವಾಗಿ ಬದಲಾಗುತ್ತದೆ ಅಂತ ತಿಳಿಸ್ತದೋ ಅದೇ ರೀತಿ ಸಂವೇಗದಲ್ಲಿನ ಬದಲಾವಣೆ ಭಾಗಿಸು ಸಮಯ ಅನ್ನೋದು ವಸ್ತುವಿನ ಸಂವೇಗ ಎಷ್ಟು ವೇಗವಾಗಿ ಬದಲಾಯಿಸುತ್ತದೆ ಅಂತ ತಿಳಿಸುತ್ತದೆ. ಮತ್ತು ಈ ಸಮೀಕರಣವು ಆ ಸಂವೇಗ ಬದಲಾವಣೆ ದರವು ಬಲಕ್ಕೆ ಸಮನಾಗಿದೆ ಅಂತ ಹೇಳ್ತಿದೆ. ಮತ್ತೆ ದೋಣಿಯ ಉದಾಹರಣೆಗೆ ಬರುವುದಾದ್ರೆ, ಒಂದು ವೇಳೆ ದೋಣಿಯ ಸಂವೇಗವು ಅತ್ಯಂತ ವೇಗವಾಗಿ ಬದಲಾದ್ರೆ ಈ ರೀತಿ ಅದರ ಮೇಲೆ ಭಾರೀ ಪ್ರಮಾಣದ ಬಲವೊಂದು ಕೆಲಸ ಮಾಡ್ತಿದೆ ಅಂತ ಅರ್ಥ. ಮತ್ತೊಂದೆಡೆ ಆ ದೋಣಿಯ ಸಂವೇಗ ಅತ್ಯಂತ ನಿಧಾನವಾಗಿ ಕೆಲಸ ಮಾಡಿದ್ರೆ ಬದಲಾದ್ರೆ ಅದರ ಮೇಲೆ ಕೇವಲ ಸಣ್ಣ ಪ್ರಮಾಣದ ಬಲ ಮಾತ್ರ ಕೆಲಸ ಮಾಡ್ತಿದೆ ಅಂತ ಅರ್ಥ. ನಾವು ಇದನ್ನು ಸ್ವಲ್ಪ ಮುಂಚೆ ಅಷ್ಟೇ ನೋಡಿದ್ವಲ್ವಾ? ನೀವು ಯೋಚಿಸ್ಬೋದು, ಹೌದು ಇದು ಅದೇ ವಿಷಯವಾಗಿದೆ ಅಂತ ಹೇಳ್ಬೋದು. ಮೊದಲು ನಾವು ಇದೇ ವಿಷಯವನ್ನು ವೇಗವರ್ಧನೆಯ ಕೋನದಲ್ಲಿ ನೋಡಿದ್ವಿ. ಈಗ ಅದೇ ಅಸಲಿ ವಿಷಯನ ಸಂವೇಗದ ಬದಲಾವಣೆ ಕೋನದಲ್ಲಿ ನೋಡ್ತಿದ್ದೀವಿ. ಅಂದ್ರೆ ಯಾವುದೇ ಒಂದು ವಸ್ತುವಿನ ಸಂವೇಗವು ಎಷ್ಟು ವೇಗವಾಗಿ ಬದಲಾಗುತ್ತದೆ ಆ ವಸ್ತುವಿನ ಮೇಲೆ ಬೀಳುವ ಬಲವು ಅಷ್ಟೇ ದೊಡ್ಡದಾಗಿರುತ್ತದೆ ಅಂತ. ಈಗ ಈ ನಿಯಮವನ್ನು ಬಳಸಿ ಮೊದಲನೇ ಉದಾಹರಣೆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಬನ್ನಿ. ಇಲ್ಲಿ ಗಮನಿಸಿ, ನೀವು ನನ್ನ ಕೈಗಳನ್ನು ಕೆಳಗೆ ತಳ್ಳದೆ ನೇರವಾಗಿ ಹಾಗೆಯೇ ಕ್ಯಾಚ್ ಹಿಡಿದಾಗ ಆ ಬಾಲ್ನ ಸಂವೇಗ ಎಷ್ಟು ವೇಗವಾಗಿ ಬದಲಾಗ್ತಿದೆ ನೋಡಿ. ಅಂದ್ರೆ ನನ್ನ ಕೈಗೆ ತಾಗುವ ಮುನ್ನ ಆ ಬಾಲ್ಗೆ ಒಂದು ಸ್ವಲ್ಪ ಸಂವೇಗವಿತ್ತು, ಆದ್ರೆ ನನ್ನ ಕೈಗೆ ತಾಗಿದ ತಕ್ಷಣ ಕೇವಲ ಒಂದೆರಡು ಫ್ರೇಮ್ಗಳಲ್ಲೇ ಅದರ ಸಂವೇಗ ಪೂರ್ತಿಯಾಗಿ ಸೊನ್ನೆಯಾಗಿ ಬದಲಾಗ್ತದೆ ಅಲ್ವಾ. ನೋಡಿ, ತಕ್ಷಣವೇ ನಿಂತು ಬಿಡುತ್ತದೆ. ಈ ರೀತಿ ಇಲ್ಲಿ ಸಂವೇಗ ಎಷ್ಟೊಂದು ವೇಗವಾಗಿ ಸೊನ್ನೆಗೆ ಬದಲಾಗೋದ್ರಿಂದ ಆ ಬಾಲ್ನ ಮೇಲೆ ಮತ್ತು ಕೈಗಳ ಮೇಲೆ ಭಾರಿ ಪ್ರಮಾಣದ ಬಲ ಅನ್ನೋದು ಕೆಲಸ ಮಾಡುತ್ತಿದೆ. ಮತ್ತೊಂದೆಡೆ ಇಲ್ಲಿ ಏನ್ ನಡೆಯುತ್ತಿದೆ ಅಂತ ನೋಡಿದ್ರೆ, ಇಲ್ಲಿ ಈ ಬಾಲ್ನ ಸಂವೇಗವು ಅತ್ಯಂತ ನಿಧಾನವಾಗಿ ಬದಲಾಗ್ತಿದೆ. ಬನ್ನಿ ಇದನ್ನ ಮತ್ತೊಮ್ಮೆ ಪರಿಶೀಲಿಸೋಣ. ಇಲ್ಲೂ ಕೂಡ ನನ್ನ ಕೈಗೆ ತಾಗುವ ಮುನ್ನ ಬಾಲ್ಗೆ ಒಂದಿಷ್ಟು ಸಂವೇಗ ಇತ್ತು, ಆದ್ರೆ ನಾನು ಕ್ಯಾಚ್ ಹಿಡಿದ ಮೇಲೆ ತಕ್ಷಣವೇ ಬಾಲ್ ನಿಶ್ಚಲವಾಗಿ ನಿಲ್ಲುವುದಿಲ್ಲ ಅಥವಾ ಅದರ ಸಂವೇಗ ತಕ್ಷಣವೇ 0 ಆಗಲ್ಲ, 0 ಆಗಲ್ಲ. ಯಾಕಂತ ಹೇಳಿದ್ರೆ ಬಾಲ್ ಹಿಡಿದ್ಮೇಲೆ ಕೂಡ ನನ್ನ ಕೈಗಳು ಬಾಲ್ನೊಂದಿಗೆ ಕೆಳಕ್ಕೆ ಈ ರೀತಿಯಾಗಿ ಚಲಿಸುತ್ತಲೇ ಇದೆ. ಹೌದಲ್ವಾ? ನೋಡಿ, ಈ ರೀತಿ ಸಮಯ ತೆಗೆದುಕೊಂಡು ನಿಧಾನಕ್ಕೆ ಬಾಲ್ ಹಿಂದಕ್ಕೆ ಚಲಿಸ್ತಿದೆ. ಹೀಗೆ ಕೈಗಳನ್ನು ಕೆಳಗೆ ಚಲಿಸುವ ಪ್ರಕ್ರಿಯೆ ಆ ಬಾಲ್ನ ಸಂಯೋಗವು ಅತ್ಯಂತ ನಿಧಾನವಾಗಿ ಬದಲಾಗುವಂತೆ ನೋಡಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಆ ಬಾಲ್ನ ಮೇಲೆ ಬೀಳುವ ಬಲವು ಅತ್ಯಂತ ಕಡಿಮೆಯಾಗುತ್ತದೆ. ಅಂದ್ರೆ ನಿಮ್ಮ ಕೈಗಳು ಆ ಬಾಲ್ನ ಮೇಲೆ ಕೇವಲ ಸಣ್ಣ ಪ್ರಮಾಣದ ಬಲವನ್ನು ಮಾತ್ರ ಹಾಕುತ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ನೇರವಾಗಿ ಕ್ಯಾಚ್ ಹಿಡಿದಾಗ ಯಾಕೆ ನಿಮ್ಗೆ ಅಷ್ಟೊಂದು ನೋವಾಗುತ್ತದೆ ಅಂದ್ರೆ ಇದಕ್ಕೆ ಉತ್ತರನೇ ನ್ಯೂಟನ್ನ ಚಲನೆಯ 3ನೇ ನಿಯಮ ಅಂತ ಹೇಳ್ಬೋದು. ನೀವು ಬಾಲ್ನ ಮೇಲೆ ಭಾರಿ ಪ್ರಮಾಣವಾದ ಬಲವನ್ನು ಹಾಕಿದಾಗ ಆ ಬಾಲ್ ಕೂಡ ನಿಮ್ಮ ಕೈಗಳ ಮೇಲಷ್ಟೇ ಭಾರಿ ಬಲವನ್ನು ಮರಳಿ ಪ್ರಯೋಗಿಸುತ್ತದೆ. ಅದೇ ನಿಮ್ಮ ಕೈಗೆ ತೀವ್ರ ನೋವನ್ನು ಉಂಟು ಮಾಡುತ್ತದೆ. ಮತ್ತೊಂದೆಡೆ ಇಲ್ಲಿ ನೋಡಿದ್ರೆ ಕೈಗಳನ್ನ ಕೆಳಗೆ ತಂದಾಗ ನಾವು ಬಾಲ್ನ ಮೇಲೆ ಸಣ್ಣ ಬಲವನ್ನು ಮಾತ್ರ ಹಾಕೋದ್ರಿಂದ ಬಾಲ್ ಕೂಡ ನಮ್ಮ ಕೈಗಳ ಮೇಲೆ ಸಣ್ಣ ಬಲವನ್ನು ಹಾಕುತ್ತದೆ, ಹಾಗಾಗಿ ಕೈಗೆ ನೋವಾಗೋದಿಲ್ಲ. ಸರಿ, ಈಗ ಇದೇ ಲಾಜಿಕ್ ಅನ್ನ ಬಳಸಿ ಗಟ್ಟಿಯಾದ ನೆಲದ ಮೇಲೆ ಬಿದ್ದಾಗ ನಮಗೆ ಯಾಕೆ ವಿಪರೀತವಾಗಿ ನೋವಾಗುತ್ತದೆ ಮತ್ತು ಮೆತ್ತಗಿನ ಜಾಗದಲ್ಲಿ ಬಿದ್ದಾಗ ಯಾಕೆ ನೋವಾಗೋದಿಲ್ಲ ಅಷ್ಟೊಂದು ಅಂತ ಯೋಚಿಸ್ತೀರಾ? ಒಮ್ಮೆ ವಿಡಿಯೋನ ಪಾಸ್ ಮಾಡಿ ಸ್ವಲ್ಪ ನನಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡಿದ್ರೆ ನಾವು ಗಟ್ಟಿಯಾದ ನೆಲದ ಮೇಲೆ ಬಿದ್ದಾಗಲೂ ಸಹ ನಮ್ಮ ದೇಹದ ಚಲನೆ ಮತ್ತು ಸಂಯೋಗ ಅನ್ನೋದು ತಕ್ಷಣವೇ ಪೂರ್ತಿಯಾಗಿ 0 ಆಗುತ್ತದೆ. ಬನ್ನಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ನೋಡಿ,
ನಿಮ್ಮ ಕೈಗಳು ನೆಲಕ್ಕೆ ತಾಗುವ ಮೊದಲ ಕ್ಷಣ ಇದು. ಈಗ ನೋಡಿದ್ರೆ ಅದು ಅಷ್ಟು ವೇಗವಾಗಿ ಚಲನೆಯನ್ನು ನಿಲ್ಲಿಸುತ್ತದೆ. ಈ ರೀತಿಯಾಗಿ ನಿಲ್ಲಿಸುತ್ತೆ. ಮುಂದಿನ ಕ್ಷಣದಲ್ಲಿ ಅದು ಪೂರ್ತಿಯಾಗಿ 0 ಆಗುತ್ತದೆ. ಚಲನೆ ನಿಂತು ಹೋಯ್ತು ಅಂತ ಹೇಳಿದ್ರೆ ನೋಡಿ, ಸಂವೇಗದ ಬದಲಾವಣೆಯಲ್ಲಿ ವಿಪರೀತವಾದ ವೇಗವಾಗಿ ನಡೀತಿದೆ. ಇದರ ಪರಿಣಾಮವಾಗಿ ನನ್ನ ಕೈ ಮತ್ತು ಬೆರಳುಗಳ ಮೂಳೆಗಳ ಮೇಲೆ ಬೀಳುವ ಬಲವು ಅತ್ಯಂತವಾಗಿ ಹೆಚ್ಚಾಗಿರುತ್ತದೆ. ಇದೇ ಕಾರಣಕ್ಕೆ ಇಲ್ಲಿ ವಿಪರೀತವಾಗಿ ನೋವಾಗೋದು. ಮತ್ತೊಂದೆಡೆ ನೀವು ಮೆತ್ತಗಿನ ವಸ್ತು ಮೇಲೆ ಬಿದ್ದಾಗ ನಿಮ್ಮ ದೇಹದ ಸಂವೇಗವು ಅತ್ಯಂತ ನಿಧಾನವಾಗಿ ಬದಲಾಗುತ್ತದೆ. ಬನ್ನಿ ಇದನ್ನ ಸ್ಲೋ ಮೋಷನ್ ಅಲ್ಲಿ ಒಂದ್ಸಲ ನೋಡೋಣ. ಇಲ್ಲಿ ನೋಡಿ, ನನ್ನ ಕೈ ಆ ಮೆತ್ತಗಿನ ಬ್ಯಾಗ್ಗೆ ತಾಗಲು ಶುರುವಾಗುತ್ತದೆ. ಅದು ಈಗ ಪೂರ್ತಿಯಾಗಿ ನಿಲ್ಲಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನೋಡಿ. ಅದು ಇನ್ನು ನಿಂತಿಲ್ಲ. ಇಲ್ಲಿ ನೋಡಿ ಇನ್ನೂ ನಿಂತಿಲ್ಲ. ಯಾಕಂತ ಹೇಳಿದ್ರೆ ಆ ಬ್ಯಾಗ್ ಮೆತ್ತಗಿದ್ದು ತಗ್ಗು ಬೀಳೋದ್ರಿಂದ ನನ್ನ ಕೈ ಇನ್ನೂ ಆಳಕ್ಕೆ ಚಲಿಸಲು ಅದು ಅವಕಾಶ ಮಾಡಿಕೊಡುತ್ತದೆ. ಇದರ ಪರಿಣಾಮವಾಗಿ ಸಂವೇಗವು ಪೂರ್ತಿಯಾಗಿ 0 ಆಗಲು ಸುದೀರ್ಘವಾದ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನೋಡಿ, ಅದು ಇನ್ನೂ ಚಲಿಸುತ್ತಲೇ ಇದೆ. ಈ ರೀತಿ ಬಹುಶಃ ಅದು ಇಲ್ಲಿಗೆ ಬಂದು ಪೂರ್ತಿಯಾಗಿ ನಿಲ್ಲುತ್ತದೆ. ಹೀಗೆ ಸಂವೇಗವು ಅತ್ಯಂತ ನಿಧಾನವಾಗಿ ಬದಲಾಗೋದ್ರಿಂದ ನನ್ನ ಕೈ ಮೇಲೆ ಬೀಳುವ ಬಲವು ಕೂಡ ಅತ್ಯಂತ ಕಡಿಮೆ ಆಗಿರುತ್ತದೆ ಅಂತ ಹೇಳ್ಬೋದು. ಜೊತೆಗೆ ಮತ್ತೊಂದು ಪ್ರಮುಖವಾದ ಕಾರಣ ಇದೆ. ಅದರ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಆ ಮೆತ್ತಗಿನ ಬ್ಯಾಗ್ ತಗ್ಗು ಬೀಳೋದ್ರಿಂದ ನನ್ನ ಕೈನ ಹೆಚ್ಚಿನ ಭಾಗ ಆ ಮೆತ್ತನೆಯ ಸ್ಪರ್ಶಕ್ಕೆ ಸಿಗುತ್ತದೆ. ಅಂದ್ರೆ ಇದರಿಂದ ನಾವು ಆ ಬಲವು ಕೈಯ ವಿಶಾಲವಾದ ಜಾಗಕ್ಕೆ ಹಂಚಿ ಹೋಗಿ ಅದರ ತೀವ್ರತೆ ತುಂಬಾ ಕಡಿಮೆ ಆಗುತ್ತದೆ. ಇದೇ ಕಾರಣಕ್ಕೆ ಮೆತ್ತಗಿನ ಜಾಗದಲ್ಲಿ ಬಿದ್ದಾಗ ನಮಗೆ ನೋವಾಗೋದಿಲ್ಲ. ಆದ್ರೆ ಮತ್ತೊಂದೆಡೆ ಗಟ್ಟಿಯಾದ ನೆಲದ ಮೇಲೆ ಬಿದ್ದಾಗ ಅಲ್ಲಿ ಯಾವುದೇ ರೀತಿ ತಗ್ಗು ಬೀಳುವಿಕೆ ಅನ್ನೋದಿರೋದಿಲ್ಲ. ಹಾಗಾಗಿ ಸಂಪೂರ್ಣವಾದ ಬಲವು ನನ್ನ ಬೆರಳ ಮೇಲೆ ಬೀಳುತ್ತೆ. ಹಾಗಾಗಿ ಇದು ನನಗೆ ವಿಪರೀತವಾದ ನೋವಾಗುತ್ತದೆ. ನಾನೀಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬಾಕ್ಸಿಂಗ್ ಪಟುಗಳು ಮುಖಕ್ಕೆ ಪಂಚ್ ಬಿದ್ದಾಗ ಅವರು ಎಂದಿಗೂ ತಮ್ಮ ಕತ್ತನ್ನು ಬಿಗಿಯಾಗಿ ಈ ರೀತಿ ಇಟ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಅವರು ತಮ್ಮ ಕತ್ತಿನ ಸ್ನಾಯುಗಳನ್ನು ಬಿಗಿಯಾಗಿಟ್ಕೊಂಡು ಪಂಚನ್ನು ತಕ್ಷಣವೇನಾದರೂ ತಡೆದ್ರೆ ಎದುರಾಳಿಯ ಕೈಯ ಸಂವೇಗವು ಅತ್ಯಂತ ವೇಗವಾಗಿ 0ಗೆ ಬರುತ್ತದೆ. ಆದ್ರಿಂದ ಇದರ ಪರಿಣಾಮವಾಗಿ ಅವರ ಮುಖದ ಮೇಲೆ ಬೀಳುವ ಭಾರಿ ಪ್ರಮಾಣದ ತೀವ್ರವಾದ ಬಲವು ಪೆಟ್ಟಿನ ರೂಪದಲ್ಲಿ ಬೀಳುತ್ತದೆ ಅಂತ. ಆದ್ರಿಂದ ಅವರು ರೈಡ್ ಅಲಾಂಗ್ ದಿ ಪಂಚ್ ಎಂಬ ತಂತ್ರವನ್ನ ಬಳಸುತ್ತಾರೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಪಂಚ್ ಬಿದ್ದ ದಿಕ್ಕಿನಲ್ಲಿ ತಮ್ಮ ಮುಖವನ್ನು ಈ ರೀತಿಯಾಗಿ ಹಿಂದಕ್ಕೆ ಚಲಿಸುತ್ತಾರೆ. ಅದು ನೋಡಲು ಸ್ವಲ್ಪ ಓವರ್ ಆಕ್ಟಿಂಗ್ ಅನ್ಸ್ಬೋದಿದು, ಆದ್ರೆ ಇದರ ವೈಜ್ಞಾನಿಕ ಐಡಿಯಾ ನಿಮ್ಗೆ ಈಗ ಅರ್ಥ ಆಗುತ್ತೆ. ಇಲ್ಲಿ ಅವರು ತಮ್ಮ ಕತ್ತಿನ ಸ್ನಾಯುಗಳನ್ನ ಸಡಿಲವಾಗಿಟ್ಕೊಂಡು ಎದುರಾಳಿಯ ಕೈಯ ತಕ್ಷಣವೇ ನಿಲ್ದಂತೆ ನೋಡ್ಕೋತಾರೆ ಈ ರೀತಿ. ಅಂದ್ರೆ ಆ ಕೈಯ ಸಂವೇಗವು ಅತ್ಯಂತ ನಿಧಾನವಾಗಿ ಬದಲಾಗುತ್ತದೆ ಅಂತ. ಇದರಿಂದ ಅವರ ಮುಖದ ಮೇಲೆ ಬೀಳುವ ತೀವ್ರತೆಯು ಕಡಿಮೆ ಆಗುತ್ತದೆ. ನೇರವಾಗಿ ಪಂಚನ್ನು ಏನಾದರೂ ತಡೆದ್ರೆ ತಕ್ಷಣ ನಾಕ್ಔಟ್ ಆಗುವ ಅಪಾಯ ಆಗಿರುತ್ತದೆ. ಆದರೆ ಈ ತಂತ್ರದಿಂದ ಪೆಟ್ಟಿನ ನೋವು ತುಂಬಾ ಕಡಿಮೆ ಆಗುತ್ತದೆ ಅಂತ. ಹಾಗಾದ್ರೆ ಈ ಎಲ್ಲಾ ಉದಾಹರಣೆಗಳನ್ನ ನೋಡಿದ್ಮೇಲೆ ನಾವು ಕೊನೆಗೆ ಏನನ್ನ ಕಲ್ತ್ವಿ ಅಂತ ನೋಡಿದ್ರೆ, ಯಾವುದೇ ಒಂದು ವಸ್ತುವಿನ ಸಂವೇಗವು ಎಷ್ಟು ವೇಗವಾಗಿ ಬದಲಾಗುತ್ತದೋ ಆ ವಸ್ತುವಿನ ಮೇಲೆ ಅಷ್ಟೇ ದೊಡ್ಡ ಬಲ ಒಂದು ಕೆಲಸ ಮಾಡುತ್ತದೆ ಅಂತ ಹೇಳ್ಬೋದು. ಇದನ್ನೇ ವೈಜ್ಞಾನಿಕವಾಗಿ ಸಂವೇಗದ ಬದಲಾವಣೆಯ ದರ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಅಂದ್ರೆ ಸಂವೇಗ ಬದಲಾಗುವ ವೇಗವು ಆ ವಸ್ತುವಿನ ಮೇಲೆ ಬೀಳುವ ಒಟ್ಟು ಬಲಕ್ಕೆ ಅಂದ್ರೆ ನಿವ್ವಳ ಬಲಕ್ಕೆ ಸಮನಾಗಿರುತ್ತದೆ. ನಾನಿಲ್ಲಿ ಸೂತ್ರದ ರೂಪದಲ್ಲಿ ಬರೆದಿದ್ದನ್ನೇ ಇಲ್ಲಿ ಪದಗಳ ರೂಪದಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಇದು ನ್ಯೂಟನ್ನ 2ನೇ ಚಲನೆಯ ನಿಯಮದ ಮತ್ತೊಂದು ಪ್ರಮುಖವಾದ ರೂಪವಾಗಿದೆ. ಅಂದ್ರೆ ನ್ಯೂಟನ್ನ 2ನೇ ನಿಯಮಕ್ಕೆ 2 ಸಮೀಕರಣಗಳಿದೆ. ಒಂದು F=ma ಮತ್ತು ಇನ್ನೊಂದು F=pf-pi/t ಅನ್ನೋದು. ಇಲ್ಲಿ ಒಂದರಿಂದ ಮತ್ತೊಂದನ್ನು ಸುಲಭವಾಗಿ ಸಾಧಿಸಬಹುದು. ಪರೀಕ್ಷೆಗಳಲ್ಲಿ ಕೆಲವೊಮ್ಮೆ ಈ ರೀತಿಯಾದ ಸಂವೇಗದ ಸೂತ್ರದಿಂದ ಶುರು ಮಾಡಿ F=ma ಪ್ರೂವ್ ಮಾಡಿ ಅಂತ ಏನಾದರೂ ಕೇಳಿದ್ರೆ ಅಂತಹ ಸಮಯದಲ್ಲಿ ನೀವು ಇದನ್ನ ಈ ರೀತಿ ಹಿಮ್ಮುಖವಾಗಿ ಬರೆಯಬೇಕಾಗುತ್ತದೆ.